ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ರೇಖಾ ಸುದೇಶ್ ರಾವ್, ಮಂಗಳೂರು ಮಂಗಳಾದೇವಿಯಿಂದ. ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದು ಪ್ರವೃತ್ತಿಯಲ್ಲಿ ಸಂಘ ಸಂಸ್ಥೆ ಭಜನೆ ಸಾಹಿತ್ಯ ಕ್ಷೇತ್ರಗಳಲ್ಲಿ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇದೀಗ ಲೋಕಸಭೆಯಲ್ಲಿ ಮಂಡನೆಯಾದ ಮಹಿಳಾ ಮೀಸಲಾತಿ ಬಗ್ಗೆ, ಇದು ಮಹಿಳೆಯರಿಗೆಲ್ಲರಿಗೂ ಸಹ ಒಂದು ಹೆಮ್ಮೆಯ ವಿಚಾರವಾಗಿದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಂದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳಿದ್ದಾರೆ. ಇದರ ಅರ್ಥ ಏನೆಂದರೆ, ಎಲ್ಲಿ ಮಹಿಳೆಯರಿಗೆ ಗೌರವ ಸ್ಥಾನಮಾನ ಸಿಗುತ್ತದೋ ಅಲ್ಲಿವರೆಗೂ ಯಾವುದೇ ರೀತಿಯ ತೊಂದರೆ ಬರುವುದಿಲ್ಲ. ದೇವತೆಗಳು ಸಹ ಸದಾಕಾಲ ನಮ್ಮ ಜೊತೆಗಿದ್ದು ನಾವು ಮಾಡುವಂತಹ ಸರ್ವ ಕೆಲಸ ಕಾರ್ಯಗಳಲ್ಲೂ ನಮಗೆ ಯಶಸ್ಸು ಖಚಿತ ಎಂಬುದು ಇದು ಹೇಳುತ್ತದೆ. ಮಹಿಳಾ ಮೀಸಲಾತಿ ಮಸೂದೆಯನ್ನು ಕಾನೂನು ಸಚಿವರಾಗಿರುವಂತಹ ಅರ್ಜುನ್ ರಾಮ್ ಮೇಘವಾಲ್ ಇವರು ಮಂಡಿಸಿದ್ದಾರೆ. 27 ವರ್ಷಗಳ ಬಳಿಕ ನಾವು ಮಹಿಳೆಯರು ಈ ಮೀಸಲಾತಿಯನ್ನು ಪಡೆದುಕೊಳ್ಳುತ್ತಾ ಇದ್ದೇವೆ. ಏನಿದು ಮಹಿಳಾ ಮೀಸಲಾತಿ? ವಿಧಾನಸಭೆಯಲ್ಲಿ 33% ಸೀಟು ಮಹಿಳೆಯರಿಗೆ ಮೀಸಲು, ಹಾಗೆ SC ST ಕೋಟಾವನ್ನು ಸಹ ಈ ಮೀಸಲಾತಿ ಒಳಗೊಂಡಿದೆ. 3 ಲೋಕಸಭಾ ಚುನಾವಣಾ ಅವಧಿಗೆ ಮಹಿಳಾ ಮೀಸಲಾತಿ ಅನ್ವಯವಾಗುತ್ತದೆ. ಮಹಿಳೆಯರಿಗೆ ಅಧಿಕಾರ ಸಿಗುವುದು. ಕಗ್ಗಂಟಿನಲ್ಲಿದ್ದ ಈ ಮಹಿಳಾ ಮೀಸಲಾತಿ ಇದೀಗ ಅಂಗೀಕಾರಗೊಂಡಿದೆ. ಮಹಿಳೆಯರೆಲ್ಲರಿಗೂ ಸಹ ಇದೊಂದು ಸುವರ್ಣ ಅವಕಾಶ, ಅದೇ ರೀತಿ ಸಂತೋಷದ ವಿಚಾರವಾಗಿದೆ. ಮಹಿಳಾ ಸಬಲೀಕರಣಕ್ಕೆ ಇದೊಂದು ಸಾಧನವಾಗಿದೆ. ಇದೊಂದು ಐತಿಹಾಸಿಕ ಮಹಿಳಾ ಮೀಸಲಾತಿ ಎಂದೇ ಹೇಳಬಹುದು. ಮಹಿಳೆಯರು ಸರ್ವ ಕ್ಷೇತ್ರಗಳಲ್ಲೂ ಸಹ ತನ್ನದೇ ಆದಂತಹ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇದೀಗ ರಾಜಕೀಯ ಕ್ಷೇತ್ರದಲ್ಲೂ ಸಹ ಮಹಿಳೆಯರು ತನ್ನನ್ನು ತಾನು ತೊಡಗಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶ. ಲೋಕಸಭೆಯಲ್ಲಿ ಮಂಡನೆ ಮಾಡಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಲಾಗಿದೆ. ಎಲ್ಲ ಮಹಿಳೆಯರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ಧನ್ಯವಾದಗಳು.